ಯಾವುದೇ ಪೇರೆಂಟ್ಸ್ ಅಥವಾ ಗ್ರಾಮಸ್ಥರು ಯಾರೇ ಆಗಿರ್ಬೋದು, ನೀವು ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ ಇಲ್ಲಿ ಕೆಲಸ ಮಾಡ್ಬೋದು. ಅವರು ಶಿಕ್ಷಕರ ಗಮನಕ್ಕೆ ತಂದು ತಿಳಿಸ್ಕೊಳ್ಬೋದು ಇಂಥ ವಿಷಯಗಳ ಮಕ್ಕಳಿಗೆ. ಸಮುದಾಯದ ಭಾಗವಹಿಸಲಿಕ್ಕೆ ಮುಕ್ತವಾಗಿ ಅವಕಾಶ. ಈಗ ಮಕ್ಕಳಿಗೂ ಅಷ್ಟೇ ಸಾಂಸ್ಕೃತಿಕ ಕಾರ್ಯಕ್ರಮ, ಕ್ರೀಡಾ ಸಂಬಂಧಪಟ್ಟ ಇಲ್ಲಿ ನಾವು ಎಷ್ಟೊತ್ತಿಗೂ ಬೇಕು ಬಂದು ಮಾಡಿ ರೆಡಿ ಅಂದ್ರೆ ಯಾವುದೇ ನೀವು ಅದರ ಸ್ವಲ್ಪ ಏನೋ ಆಗಿರ್ಬಾರ್ದು, ನಮ್ಗೆ ಗೊತ್ತಿದ್ದು ನಾವು ಹೇಳ್ತೀವಿ. ಆ ತರವನ್ನು ನಿಮ್ಮ ಅಲ್ಲಿ ಊರಲ್ಲಿ ಅಥವಾ ಇದ್ದರು ಅಥವಾ ನಿಮ್ಮ ಸಂಬಂಧಿಕರಲ್ಲಿ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೇ ಇದ್ರು, ನಮ್ಗೊಂದು ಮಕ್ಕಳಿಗೆ ಈ ತರ ಒಂದು ಪಾಠ ಬೇಕು ಅಥವಾ ಈ ತರ ಒಂದು ಬೇಕು, ನೀವು ಒಂದು ಫ್ರೀಯಾಗಿ ನಮ್ಮ ಶಾಲೆಗೆ ಈ ತರ ಕೊಡ್ರಪ್ಪ ಆ ತರ ಹೇಳುವಂಥದ್ದು ಹಿಂಗೆ. ಅಥವಾ ಕೆಲವೊಂದಷ್ಟು ಆ ತರ ಇದ್ದವ್ರನ್ನ ನೀವು ನಿಮ್ಮ ಒಂದು ಪ್ರೋಗ್ರಾಮ್ ಇಂದ ಅವ್ರು ಕರ್ಸ್ಬಿಟ್ಟು ಅವ್ರಿಗೆ ಒಂದು ವೇದಿಕೆಯಲ್ಲಿ ಮಾಡಿಬಿಟ್ಟು ಅವರಿಂದ ಅಲ್ಲಿ ಹಣಕಾಸಿನ ಹೊರತುಪಡಿಸಿ ಈ ತರ ಅವರು ಕಲ್ತಕ್ಕಂಥದ್ದನ್ನ ಮಕ್ಕಳಿಗೆ ತಿಳಿಸುವಂಥದ್ದು ಆ ತರದ್ ಮಾಡ್ಬೋದು ಅಂತ ನಾನು. ಅದು ಅವ್ರದ್ದೊಂದು ಸೇವೆನೇ ಆಯ್ತಲ್ಲ ಅದು ಅವಾಗ. ಹೀಗೆ ಆ ತರ ಮಾಡಿಸ್ಬೋದು, ಅದು ಒಳ್ಳೆ ಮೆಥಡ್ ಅಲ್ವಾ. ಸಾಕಷ್ಟು ಜನ ಇರ್ತಾರೆ ಈಗ ಹೊರಗಡೆ ಜಾಬ್ ಹೋದವರು ಇರ್ತಾರೆ, ಅವರಿಗೆ ಒಂದು ತಿಳುವಳಿಕೆ ಇರ್ತದೆ. ಅದನ್ನ ಅವ್ರಿಗೆ ಒಂದಿನ ಎರಡು ದಿನ ಬಂದಾಗ ಬೇಕಾದ್ರೆ ಅವರು ಅದನ್ನು ತಿಳಿಸ್ಬೋದು ಅಥವಾ ಅವರು ಅದನ್ನು ಕಲಿಸ್ಬೋದು. ಹಾಗೆ ಅವ್ರಿಗೆ ಒಂದು ಅವಕಾಶ ಮಾಡ್ಬೋದು, ಆ ತರ ಮಾಡ್ಬೋದು. ಈಗ ಸಮಾರೋಪದ ಮಾತು ಶ್ರೀ ಅಕ್ಷಯ್ ಸರ್. ಎಲ್ಲರಿಗೂ ನಮಸ್ಕಾರ. ಏನು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಪೈರು ಎಂಬಂತೆ. ಸೊ ಈಗ ಏನು ಜಸ್ಟ್ ನಾವು ಅಂದ್ರೆ ನಾನು ಅಬ್ಸರ್ವ್ ಮಾಡಿದ್ದು ಶಾಲೆ ಆವರಣದಲ್ಲೇ ನಾವು ಬೆಳಗ್ಗೆ ಬಂದ್ವಿ. ನಾವು ಸರ್ ಬರ್ಬೇಕಾದ್ರೆ ಮಕ್ಕಳೇ ಇಂಗ್ಲೀಷಲ್ಲೇ ವೆಲ್ಕಮ್ ಮಾಡಿದ್ರು ನಮ್ಗೆ. ಗುಡ್ ಮಾರ್ನಿಂಗ್ ಸರ್, ಅವರಿ ಸರ್ ಅಂತೆಲ್ಲ ಗ್ರೀಟಿಂಗ್ಸ್ ಮಾಡಿದ್ರು. ಅದು ನನ್ನ ಒಂದು ಒಳ್ಳೆಯ ಒಂದು ಅಭ್ಯಾಸನೇ ಇಲ್ಲಿ ಕೊಡ್ತಾ ಇದ್ರೆ ಅಂತ ಒಂದು ಎತ್ತಿ ತೋರಿಸುತ್ತೆ. ಆಮೇಲೆ ಇದು ಅಂದ್ರೆ ಮಕ್ಕಳ ಕಲಿಕೆಯಲ್ಲಿ ಏನು ಶಾಲೆದಷ್ಟು ಮಾತು ಇರುತ್ತೆ ಅಷ್ಟೇ ಪೇರೆಂಟ್ಸ್ ಇರುತ್ತಂತ ಹೇಳಕ್ ಬಯಸ್ತೀನಿ. ಸೊ ಯಾಕಂದ್ರೆ ಇವರು ಇಲ್ಲಿ ಬೆಳಗ್ಗೆ ಒಂದು 10 ಗಂಟೆಯಿಂದ 4:30 ತನಕ ಇರ್ತಾರೆ ಅನ್ಕೊಂತೀನಿ. ಸೊ ಅದಾದ್ಮೇಲೆ ಅವ್ರ ಸಂಪೂರ್ಣ ಜವಾಬ್ದಾರಿನೂ ನಿಮ್ದೇ ಆಗಿರುತ್ತೆ ಪೇರೆಂಟ್ಸ್. ಸೊ ಶಾಲೆಯಲ್ಲಿ ಏನ್ ಕಲ್ಸಿರ್ತಾರೆ ಅದನ್ನ ನೀವು ಸ್ವಲ್ಪ ಏನು ಮನೇಲಿ ಹೋಗಿ ಅದನ್ನ ಸ್ವಲ್ಪ ರಿವೈಸ್ ಮಾಡಿಸೋದಾಗಿರ್ಬೋದು, ಏನು ಹೇಳ್ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ನೀವು ಅವರಿಂದ ಮಾಹಿತಿ ತಗೊಂಡು ನಿಮ್ಮಲ್ಲಿ ಏನ್ ಮಾಹಿತಿ ಸರ್ ಹೇಳ್ತಾ ಇದ್ರು ಕೆಲವೊಂದು ಮಾಹಿತಿನ ಈಗ ನಿಮ್ಮಿಂದ ಅವರಿಗೆ ಕೆಲವೊಂದು ಮಾಹಿತಿ ಬೇಕಾಗಿರುತ್ತೆ. ಸೊ ಎಲ್ಲರೂ ಸ್ಪೆಷಲ್ ನಿಗಾ ವಹಿಸಿ ತಮ್ಮ ಮಕ್ಕಳ ಬಗ್ಗೆ ಒಂದು ಕಾಳಜಿ ವಹಿಸ್ಬೇಕಾಗುತ್ತೆ. ಆಮೇಲೆ ಎಷ್ಟು ಇದು ಕನ್ನಡ ಮಾಧ್ಯಮದ ಬಗ್ಗೆ ಹೇಳೋದಾದ್ರೆ ಈಗ ಸರ್ ಹೇಳಿದ್ರು ಸರ್ಕಾರಿ ನೌಕರಿ ತಗೋಬೇಕಾಯ್ತಂದ್ರೆ ಇದು ರಿಸರ್ವೇಶನ್ ಇರುತ್ತೆ. ಸೊ ಇನ್ನು ಕನ್ನಡ ಮಾಧ್ಯಮದಲ್ಲಿ ಕಲ್ತವ್ರೆ 5% ರಿಸರ್ವೇಶನ್ ಇರುತ್ತೆ. ಅದರಲ್ಲಿ ನಾನು ಒಬ್ಬ. ಸೊ ಕನ್ನಡ ಮಾಧ್ಯಮದಲ್ಲಿ ಓದಿ ಪ್ರೈಮರಿ ಹೈಸ್ಕೂಲಲ್ಲಿ ಓದಿ ಸರ್ಕಾರಿ ನೌಕರಿ ತಗೊಂಡಿದ್ದೀನಿ. ಸೊ ಹೈಸ್ಕೂಲ್ ನಾನು ಓದಿಸಿ ಗ್ರಾಮೀಣ ಭಾಗದಲ್ಲಿ ಓದಿಸಿ ಚೆನ್ನಾಗಿ ಎಜುಕೇಶನ್ ಸಿಗುತ್ತೆ ಕನ್ನಡ ಶಾಲೆಯಲ್ಲಿ. ಹಾಗಾಗಿ ಮಾತ್ರ ಸ್ವಲ್ಪ ನಮ್ಮ ಏನು ಕನ್ನಡ ಶಾಲೆಗಳನ್ನು ಉಳಿಸಿದಂಗಾಗುತ್ತೆ, ನಾವೇ ಬೆಳೆಸಿದಂಗಾಗುತ್ತೆ. ಸೊ ಅಂದ್ರೆ ಈಗ ಒಂದು 10-15 ವರ್ಷಕ್ಕೆ ಹಿಂದೆ ಇದ್ದಂತ ಸ್ಥಿತಿಗತಿಗೂ ನಾವು ಇವತ್ತು, ಯಾಕಂದ್ರೆ ನಾನು ಅವಾಗ ಹೋಗ್ತಾರೆ ಶಾಲೆಗಳ ಸ್ಥಿತಿಗತಿನೇ ಬೇರೆ ತರ ಇರ್ತಿತ್ತು. ಇವಾಗ ನೋಡಿದ್ರೆ ಏನೋ ಒಂದು ಯಾವ್ದೊಂದು ಅಂದ್ರೆ ಪ್ರೈವೇಟ್ ಸ್ಕೂಲ್ ಇನ್ನೂ ಕಡಿಮೆ ಇಲ್ಲ ಅನ್ಸುತ್ತೆ ಇದೆಲ್ಲ ನೋಡಿದ್ರೆ. ಸೊ ಇವೆಲ್ಲ ಆಕ್ಟಿವಿಟೀಸ್ ನ ಮಕ್ಕಳಿಗೆ ಮಾಡಿ ಹಾಕಿದಾರೆ ಅನ್ಸುತ್ತೆ. ಸೊ ಈ ತರ ಎಲ್ಲ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆ. ಸರ್ಕಾರದಿಂದ ಅನೇಕ ಒಂದು ಕಾರ್ಯಕ್ರಮಗಳು ಮಾಡ್ತಾ ಇದೆ. ಈ ತರ ಆಡಿಟಿಂಗ್ ಮಾಡೋದಾಗಿರ್ಬೋದು, ಅಂದ್ರೆ ಎಲ್ಲರ ಮೇಲೆ ಒಂದು ಜವಾಬ್ದಾರಿ ಹೊರಿಸ್ತಾರೆ. ಶಿಕ್ಷಕರ ಮೇಲೆ ಆಗಿರ್ಬೋದು, ಎಲ್ಲಾ ಸಿಬ್ಬಂದಿಗಳ ಮೇಲೆ. ಆಮೇಲೆ ಮಕ್ಕಳ ಮತ್ತೆ ಇದು ಬಿಸಿ ಊಟದಾಗಿರ್ಬೋದು, ಮೊಟ್ಟೆ ಕೊಡೋದಾಗಿರ್ಬೋದು. ಸೊ ಇದ್ರ ಎಲ್ಲಾನು ಉಪಯೋಗ ತಗೊಂಡು ಒಂದು ಏನು ಕನ್ನಡ ಶಾಲೆಗಳ ಹೇಳಿ ನಾವು ಎಲ್ಲರೂ ಶ್ರಮಿಸೋಣ ಅಂತ ಹೇಳಕ್ ಇಷ್ಟ.